ಇತ್ತೀಚೆಗೆ ನೀವು ಬರೆದಿರುವಂತಹ ಒಂದು ಬರವಣಿಗೆ ಆಗಿರ್ಬೋದು, ಪದಗಳಾಗಿರ್ಬೋದು, ದರ್ಶನ್ ಅವರ ಒಂದು ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ಅದನ್ನು ನೀವು ನಿಮ್ಮ ಬರವಣಿಗೆಯ ಮೂಲಕ ಬರಿತೀರಾ. ಸೊ ಅದು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಗುತ್ತೆ, ಶೇರ್ಸ್ ಆಗುತ್ತೆ, ಸುಮಾರು ಜನ ಇಷ್ಟಪಡ್ತಾರೆ ಅದನ್ನು. ಸೊ ಬೇರೆ ಬೇರೆ ಸುದ್ದಿವಾಹಿನಿಗಳಲ್ಲೂ ಸಹ ಸುದ್ದಿ ಆಗೋದಕ್ಕೆ ಶುರುವಾಗುತ್ತೆ. ನೀವು ಅಷ್ಟು ಚೆನ್ನಾಗಿ ಆ ಒಂದು ಪದಗಳ ಮೂಲಕ ಅವರು ಮಾಡಿರುವಂಥ ಪಶ್ಚಾತ್ತಾಪ ಆಗಿರ್ಬೋದು, ಅದೇ ಪ್ರೀತಿ, ಅದೇ ಒಂದು ಸಿನಿಮಾ ಮೇಲಿನ ನಂಟು ಅಂತ ಹೇಳ್ಬಿಟ್ಟು ಒಂದಷ್ಟು ವಿವರಣೆಯನ್ನು ಕೊಡ್ತೀರಾ. ಸೊ ಏನಕ್ಕೆ ಬರಿಬೇಕು ಅಂತ ಅನ್ನಿಸ್ತು ದರ್ಶನ್ ಅವರ ವಿಚಾರವಾಗಿ ಈ ಒಂದು ಬರವಣಿಗೆ ಅಂತ? ಆ, ಬಹುಶಃ ನೀವೇ ಹೇಳ್ದಾಗೆ ನೋಡಿದರೆ ನಾನು ತುಂಬ ಬರೆಯೋದಿಲ್ಲ. ಅದು ಎಷ್ಟೇ ದೊಡ್ಡ ವ್ಯಕ್ತಿ ಅಥವಾ ಯಾರೇ ಆಗಿದ್ರೂ ಎಲ್ಲದಕ್ಕೂ ಸ್ಪೇಸ್ ತಗೋತೀನಿ. ಅಂತಂದರೆ ತುಂಬ ಕಾರಣಗಳನ್ನ ಹುಡುಕ್ತೀನಿ, ಆಳವಾದ ಕಾರಣ ಹುಡುಕ್ತೀನಿ, ಅದರದ್ದು ಸಮಯ ತಗೋತೀನಿ. ಇವತ್ತು ಏನೋ ಒಂದು ನಡೀತು ಅದ್ರ ಬಗ್ಗೆ ಬರೀ ಇಲ್ಲ. ಸೊ ಅದು ಯಾವುದೇ ಅಂದರೆ ಪ್ರತಿಯೊಂದರಲ್ಲೂ ಬರಿತೀನಿ. ಇವಾಗ ಸುದೀಪ್ ಸರ್ದು ಸಿನಿಮಾ ಅಂತ ಬಂದಾಗ ಅದಕ್ಕೆ ಬರಿತೀನಿ. ಇವಾಗ ಏನಂತಂತೀನಿ, ಮರ್ಯಾದೆ ಪ್ರಶ್ನೆ ಸಿನಿಮಾ ಅದಕ್ಕೂ ಬರೆದಿದ್ದೀನಿ. ಅದು ವೈರಲ್ ಆಗಿದೆ. ಮ್ಯಾಕ್ಸ್ದು ಆಲ್ಮೋಸ್ಟ್ ಆಲ್ ಒಂದು 5 ಲಕ್ಷ 10 ಲಕ್ಷ ಹೋಗಿತ್ತು. ಈ ಥರ ಎಲ್ಲ ಆಗ್ತಾ ಇರುತ್ತೆ. ಬಟ್ ಒಂದೇನು ಅಂತಂದರೆ ಸಿನಿಮಾ ನೋಡಿ ಅಲ್ಲಿ ನಾನು ಆಳವಾಗಿ ಹೋಗ್ತೀನಿ ಅಂತಂದರೆ ಇಲ್ಲಿ ನಾನು ವ್ಯಕ್ತಿ ನೋಡಿ ಆಳವಾಗಿ ಹೋಗ್ತೀನಿ. ಸೊ ನನಗೆ ಇವರು ಒಂದು ಇನ್ಸಿಡೆಂಟು ಘಟನೆ ಏನು ಅಂತಂದರೆ, ಇವಾಗ ಡಿ ಬಾಸ್ ಅವ್ರ ಬಗ್ಗೆ ಅವತ್ತು ನೋಡಿದ್ದು ನಾನು. ಒಂದು ಸತಿ ಅಂಬಿ ಅಪ್ಪಾಜಿಯವರು ಇಲ್ಲ ಅಂತ ಆಗ್ತಾರೆ. ಆಮೇಲೆ ನೆಕ್ಸ್ಟು ಅದಕ್ಕೆ ನಡೆದಾಡುವ ದೇವರು ಇಲ್ಲ ಅಂತ ಆಗ್ತಾರೆ. ಒಂದು ಸಲ ಒಂದು ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತಂತ ಹೋಗ್ತಾರೆ. ಆಮೇಲೆ ಮತ್ತೆ ಇಲ್ಲ ಬೇಡವೇ ಬೇಡ ಅಂತಂತಾರೆ. ಅವತ್ತು ಒಂದು ಕರೆ ಕೊಡ್ತಾರೆ, ನಾನು ಸಂಭ್ರಮಾಚರಣೆ ಮಾಡ್ಕೋತಿಲ್ಲ, ನಿಮ್ಮ ಕೈಲಾದದ್ದು ದಾನ ಧರ್ಮ ಬೇಳೆ ಅಕ್ಕಿ ಈ ರೂಪದಲ್ಲಿ ತೊಗೊಂಬನ್ನಿ ಅಂತಂದಂತ. ನನಗೆ ಗೊತ್ತಿಲ್ಲ, ಬಹುಶಃ ಅವತ್ತು ನಾನು ಅದೆಷ್ಟು ಭಾವುಕ ಆಗ್ಬಿಟ್ಟೆ ಏನಂದರೆ, ವರ್ಷ ಹೋಗ್ತೀನಿ, ಯಾರೇ ತುಂಬ ಪರಿಚಯ ಇರೋರು ಒಳಗಡೆ ಕರ್ಕೊಂಡೋಗೋ ವ್ಯಕ್ತಿಗಳು ಗೊತ್ತಿದ್ರು ನಾನು ಹೋಗಲ್ಲ. ಏನಕ್ಕೆ ಅಂದರೆ ನನಗೆ ಅವರು ಅಲ್ಲಿಂದನೇ ನಂಗೆ ಚೆನ್ನಾಗಿ ಕಾಣಿಸ್ತಾರೆ, ನಾನು ಇಲ್ಲೇ ಇದನ್ನ ಚೆನ್ನಾಗಿ ನೋಡ್ತೀನಿ ಅಂತಂದರೆ ಅಷ್ಟೇ ನಂಗೆ ಅದು. ಒಂದು ದಿವಸಕ್ಕೂ ಹೋಗಿಲ್ಲ, ನಾನು ಹೋಗೋದಿಲ್ಲ ಅದು ಆ್ಯಕ್ಚುಲಾಗಿ. ಅವತ್ತು ಅಂದರೆ ಪ್ರತಿ ವರ್ಷ ಬಂದು ನಾನು ಏರಿಯಾಗೆ ಹೋಗ್ತೀನಿ. ನಾನು ಅದನ್ನು ನೋಡೋದಕ್ಕೆ ಜನಗಳು ಎಷ್ಟು ದೂರದಿಂದ ಎಷ್ಟು ಜನ ನಿಂತಿದ್ದಾರೆ ಆ ದೂರದಿಂದ ನೋಡೋಕ್ಕೆ ಹೋಗ್ತೀನಿ. ಅವತ್ತು ಹೋಗಿದ್ದೆ. ಅಂದರೆ ಯಾರೇ ಒಬ್ಬ ಅಭಿಮಾನಿಗೆ, ಅಂದರೆ ವಿಶೇಷವಾಗಿ ನೀವು ಡಿ ಬಾಸ್ ಅಂತ ತಗೋತು ಅಂತಂದರೆ ಹುಚ್ಚ ಅಭಿಮಾನಿಗಳು ತುಂಬ ಇದ್ದಾರೆ. ಇಲ್ಲ ನಾನು ಅಣ್ಣಂಗೆ ಕೇಕ್ ತೊಗೊಂಡು ಹೋಗಲೇಬೇಕು, ನನಗೆ ಗೊತ್ತಿಲ್ಲ, ಕಟ್ ಮಾಡಲಿ, ನನಗೆ ಹುಚ್ಚು ಒಟ್ಟಿನಲ್ಲಿ ಅಂತನೋ ಅಭಿಮಾನಿಗಳು ಇರೋ ವಾಸ್ತವದಲ್ಲಿ ಅವತ್ತು ನಾನು ಯಾವ ಮೂಲೆಯಿಂದ ಯಾವ ಮೂಲೆಗೆ ದುರ್ಬೀನ್ ಹಾಕೊಂಡು ಹುಡುಕಿದ್ರು ನಾನು ಭೂತ ಕನ್ನಡಿನ, ಅವತ್ತು ಯಾವುದೇ ಕಾರಣಕ್ಕೂ ಒಬ್ಬರ ಹತ್ರ ನಾನು ಕೇಕ್ ನೋಡಿಬಿಟ್ರೆ ನಾನು ಹೇಳ್ತೀನಿ, ಇವತ್ತು ನಾನು ಕಣ್ಣು ಕಟ್ತಂಗಿದೆ. ಒಂದು ಕಡೆಯಿಂದ ಅವ್ರದ್ದಾದ ಸಾಧ್ಯವಾದಷ್ಟು ಬೇಳೆ ಅಕ್ಕಿ ಸಕ್ಕರೆ ಈ ಥರದ್ದು ಒಂದು ಕಡೆ ಹೋಗ್ತಾ ಇದ್ದಾರೆ ಒಂದು ಬಾಗಿಲಿಂದ, ಇನ್ನೊಂದು ಕಡೆಯಿಂದ ಯಥಾ ಪ್ರಕಾರ ಅವರು ಏನು ಸರತಿ ಸಾಲಿನಲ್ಲಿ ಸಾವಿರಾರು ಜನ ನಿಂತಿರ್ತಾರೆ, ಅವರು ಹೋಗ್ತಿದ್ದಾರೆ, ಮಾತಾಡಿಸ್ಕೊತಿದ್ದಾರೆ, ಹೋಗ್ತಿದ್ದಾರೆ. ನಾನು ಒಬ್ಬ ವ್ಯಕ್ತಿ ಅವತ್ತು ಹೇಳಿದ್ದನ್ನು ಈ ಮಟ್ಟದಲ್ಲೂ ಚಾಚು ತಪ್ಪದೆ ಪಾಲಿಸ್ತಾರ ಅಭಿಮಾನಿಗಳು ಅಂತನ್ನೋ ಮಟ್ಟಕ್ಕೆ ಅವತ್ತು ನಾನು ಕಣ್ಣು ತುಂಬ್ಕೊಳೋದೇನಿದೆಯಲ್ಲ. ಸೊ ಆ ಥರ ತುಂಬ ಘಟನೆಗಳು ಅವ್ರದ್ರಲ್ಲಿ ನಾನು ನೋಡಿದ್ದೀನಿ. ಒಂದಷ್ಟು ಹೊರತುಪಡಿಸಿ ನಾನು ಅದನ್ನು ತಪ್ಪು ಅಂತಂತ ನನಗೆ ನಾನು ಭಾವಿಸಿದ್ದೀನಿ ಸಾಮಾನ್ಯ ವ್ಯಕ್ತಿಯಾಗಿ. ಅದನ್ನು ನಾನು ಒಂದಷ್ಟು ಕಡೆ ಬರವಣಿಗೆಯಲ್ಲಿ ಹೇಳಿದ್ದು ಹೌದು. ಹಾಗಾಗಿ ಆ ಥರದ್ದು ನಾನು ಏನು ಅವ್ರದ್ದು ಏನಿದೆ ನೋಡ್ಕೊಂಡು ಬಂದಿದ್ದೀನಿ. ಆ ರೂಪದಲ್ಲಿ ನಾನು ಆ್ಯಕ್ಚುಲಾಗಿ ಪ್ರತಿಯೊಬ್ಬರೂ ನೋಡ್ತೀನಿ. ಅಂದರೆ ಎಲ್ಲದೂ ಇವಾಗ ಎಲ್ಲರೂ ನೀವು ತಪ್ಪು ಅಂತ ನೋಡ್ಕೊಂಡು ಹೋಗ್ತು ಅಂತಂದರೆ ನಿಮಗೆ ಅದು ಬಿಳಿ ಪರದೆನಲ್ಲಿ ಚಿಕ್ಕದು ಬಿಂದು ಇದ್ರೂ ಅದು ನಿಮ್ಗೆ ದೊಡ್ಡ ಗಾತ್ರದಲ್ಲೇ ಕಾಣ್ತಿರುತ್ತೆ, ಇಡೀ ಪರದೆನೇ ಕಪ್ಪಾಗ್ಬಿಡುತ್ತೆ. ಹಾಗಾಗಿ ನಾವು ಏನು ಅಂತಂದರೆ ಒಂದು ಬೇರೆ ಎಲ್ಲ ಒಂದು ಕೋನದಲ್ಲೂ ನೋಡಬೇಕು. ಆ ರೀತಿಲಿ ನಾನು ತುಂಬ ಅವ್ರನ್ನ ಜಾಸ್ತಿ ಮುಂಚೆ ಎಲ್ಲ ನೋಡೋದ್ರಿಂದ, ಅಂದರೆ 10 ಅಂಶದಲ್ಲಿ 8 ಅಂಶನ ಅದೇ ಥರ ನೋಡಿರೋದ್ರಿಂದ ನಾನು 2 ಅಂಶನ ಇಟ್ಕೋತೀನಿ. ಬಟ್ 8 ಅಂಶಕ್ಕೆ ತುಂಬ ಒತ್ತು ಕೊಟ್ಟು ಆ ರೀತಿಯಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ನಾನು ಬರೆಯೋಕ್ಕೆ ಇದು ಮಾಡ್ತೀನಿ. ಹಾಗೆ ಅವರು ಮಾತಾಡ್ತಿರ್ಬೇಕಾದ್ರೆ ಅವರು ಕಣ್ಣು, ಅವ್ರು ಯಾವ ಭಾವದಲ್ಲಿ ಮಾತಾಡ್ತಿರ್ತಾರೆ, ಎಷ್ಟು ಮಾತಾಡ್ತಿರ್ತಾರೆ, ನಂಗೆ ಹೇಳೋಕೆ ಹೋಯ್ತು ಅಂದರೆ ತುಂಬ ಜನ ಇದು ಮಾಡಿದ್ರು. ಅವರ ಏನಿದೆ ಅತ್ತಿಗೆ ಅಂತಂದ್ಬಿಟ್ಟು ಎಲ್ಲರೂ ಏನು ಅಭಿಮಾನಿಗಳು ಹೇಳ್ತಾರೆ, ವಿಜಯಲಕ್ಷ್ಮಿ ಅವರು ಅವ್ರ ಹೆಸರೇ ತಗೊಳ್ಳಿಲ್ಲ, ತನ್ನ ಸ್ವಂತ ಬ್ರದರ್ ಹೆಸರೇ ತಗೊಳ್ಳಿಲ್ಲ, ಮನೆಯವ್ರ ಹೆಸರೇ ತಗೊಳ್ಳಿಲ್ಲ. ಅದು ಕೆಲವೊಂದು ಏನು ಅಂತಂದರೆ ಅವರಲ್ಲಿ ಹೇಳಿಬಿಟ್ರೆ ಅದು ಅಲ್ಲಿಗೆ ಎಂಡ್ ಆಗಿಬಿಡುತ್ತೆ, ಇಷ್ಟೇ ಅಪ್ಪ ಅಂತನೋ ಥರ ಅಂತಂತ. ಅದನ್ನು ಅವರು ಕ್ಯಾರಿ ಮಾಡ್ತಿದ್ದಾರೆ. ಅದು ಅಲ್ಲಿಂದ ವರ್ಷ ಶುರುವಾದ ತಕ್ಷಣ ಸಂಕ್ರಾಂತಿ ಮಾಡೋದಾಗ್ಬೋದು, ಅಥವಾ ಅದಾದಮೇಲೆ ಬಂದು ಇವಾಗ ಅವರು ಜೊತೆಗೆ ಎಲ್ಲರೂ ಸೇರಿ ಫಂಕ್ಷನ್ಗೆ ಓದೋದಾಗ್ಬೋದು, ರಕ್ಷಿತಾ ಮೇಡಮ್ ಅವರ ತಮ್ಮಂದು, ಅದನ್ನು ಕ್ಯಾರಿ ಮಾಡ್ತಿದ್ದಾರೆ, ಅದು ಕಾಣ್ತಾ ಇದೆ. ಸೊ ತೊಂದರೆ ಇಲ್ಲ, ಹೋಗ್ತಾ ಇದ್ದಾರೆ, ಅದು ಹಂಗೆ ಕಂಟಿನ್ಯೂ ಆಗುತ್ತೆ, ಮುಂದುವರಿಯುತ್ತೆ, ಆರಾಮಾಗಿರ್ತಾರೆ, ಆರಾಮಾಗಿರಲಿ. ನಾನಲ್ಲೇ ಕೊನೆಯ ಪತ್ರದಲ್ಲಿ ಹೇಳೋದಾಗ್ಬೋದು, ಮೊನ್ನೆ ಬರೆದೋದಾಗ್ಬೋದು, ನಮಗಷ್ಟೇ ಸಾಕು. ಅಂದರೆ ಏನೋ ಒಂದು ದೊಡ್ಡ ಹ್ಯಾಂಡ್ಸಮ್ ಹಂಕ್ ಅಂತಂತಲ್ಲ, ಅಥವಾ ಒಂದು ದೊಡ್ಡ ನಟನೆ ಮಾಡಿ ಪ್ರಶಸ್ತಿ ತೊಗೊಂಡ್ರು ಅಂತಂತಲ್ಲ, ಅವ್ರ ಪಾಡ್ಗೆ ಅವ್ರು ನೆಮ್ಮದಿಯಾಗಿ ಇದ್ದುಕೊಂಡು ಏನಿದೆ ಅವ್ರ ಸಿನಿಮಾ ಆಯಿತು, ಅವರ
ಚೌಕಟ್ಟಲ್ಲಿ ಒಂದಷ್ಟು ಸ್ನೇಹಿತರಾಯಿತು, ಅವ್ರ ಮನೆ ಮುಖ್ಯವಾಗಿ ಅವ್ರ ಮಗ ಇಷ್ಟರಲ್ಲಿ ಇದ್ಕೊಂಡು ಆರಾಮಾಗಿ ಅವ್ರ ಪಾಡು ಹೋಗ್ತಿದ್ದಾರೆ, ನಮ್ಮ ಪಾಡು ನಾವು ಅವರು. ಯಾಕಂದರೆ ಅಂಥ ಕಾಲದಲ್ಲಿ ಅಂದರೆ ಸಿನಿಮಾ ಅಂತನದೇ ಏನೂ ಅಲ್ಲ ಅಂತನೋ ಸಿನಿಮಾಗಳು ನೋಡಿದಾಗ್ಲೂ ನಾವು ಜೊತೆಗಿದ್ದವರು. ಇವತ್ತಿಗೂ ಆ ಥರ ಆಯಿತು ಅಂತಂದ ತಕ್ಷಣ ಆ್ಯಕ್ಚುಲಾಗಿ ಯಾರೂ ನಿಜವಾದ ಅಭಿಮಾನಿಗಳಾದರೆ ಯಾರೂ ಕೈ ಬಿಡಲ್ಲ, ಅದು ಯಾರದೇ ಅಭಿಮಾನಿಗಳಾಗ್ಬೋದು. ಹಾಗಾಗಿ ಇವತ್ತಿಗೂ ಆ ಥರ ಸಿನಿಮಾಗಳು ಬಂದ್ರೂ ನಾವು ನೋಡೋರಿದ್ದೀವಿ, ಚೆನ್ನಾಗಿಲ್ಲ ಅಂತಂತನೂ ಮುಕ್ತವಾಗೇ ಹೇಳೋರಿದ್ದೀವಿ ಬಹಿರಂಗವಾಗಿ. ಹಾಗಾಗಿ ಅದು ಅವರು ಸಿನಿಮಾ ಅಂತಂತೇನಿದೆ, ಸಿನಿಮಾ ಅವ್ರ ಮನೆ ಅದೇನಿದೆ ನಮಗಷ್ಟೇ ಖುಷಿ, ಅವ್ರು ಆರಾಮಾಗಿರಲಿ ಸಾಕು ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.